ನೋಡಿ, ಜಂಬೂ ಸವಾರಿಗೆ ಒಂದು ಕಡೆ ಕ್ಷಣಗಣನೆ ಆರಂಭ ಆಗಿದೆ, ಮತ್ತೊಂದು ಕಡೆ ಈಗ ಮಹಾರಾಜರು ಬರ್ತಾ ಇರೋದು, ಪೂಜೆ ಮಾಡೋದು, ಇವನ್ನೆಲ್ಲ ನಾವು ನೋಡ್ತಾ ಇದೀವಿ. ಬಟ್ ಅದರ ಆಳ ಅಗಲ, ಅದರ ಅರ್ಥ ಏನು ಮತ್ತು ಇತಿಹಾಸ ಏನು ಹೇಳುತ್ತೆ ನಮಗೆ ಅಷ್ಟೊಂದು ಗೊತ್ತಿಲ್ಲ, ಓದಿಲ್ಲ, ತಿಳ್ಕೊಂಡಿಲ್ಲ. ಸೊ ಅದನ್ನು ತಿಳ್ಕೊಳ್ಳುವಂತಹ ಕೆಲಸ ಮತ್ತು ನಿಮಗೂ ಕೂಡ ಗೊತ್ತುಪಡಿಸುವಂತಹ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಇವಾಗ ತಾನೇ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್, ಡಾಕ್ಟರ್ ಹಾಗೆ ಅಂಕಣಕಾರರು, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಏನೇನಾಯ್ತು ಅಂತ ನಾವು ತೋರಿಸ್ತಾ ಇದ್ವಿ, ಬಟ್ ಅದರ ಇತಿಹಾಸವನ್ನ ಮತ್ತು ಆ ಪೂಜೆ ಪುನಸ್ಕಾರವನ್ನ ನಿಮ್ಗಳ ಬಾಯಿಂದ ಕೇಳಿದ್ರೆ ಬಹಳ ಚಂದ, ಅರ್ಥಪೂರ್ಣವಾಗಿರುತ್ತೆ. ಸೊ ನಾನು ಪೂರ್ತಿ ಪ್ಯಾನೆಲ್ನ ಇವತ್ತು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ, ನೀವು ಹೇಳುವಂತವರಾಗಿ ನಾವು ಕೇಳುವಂತವರಾಗ್ತೀವಿ. ಸರಿ ಸರಿ. ಎಸ್ ಮೇಡಮ್, ಈಗ ಆಲ್ರೆಡಿ ಈ ಶಮಿ ವೃಕ್ಷದ ಪೂಜೆನ ಮುಗಿಸಿ ರಾಜರು ಹೊರಗೆ ಬಂದಿದ್ದಾರೆ. ಮುಂದಕ್ಕೆ ಹೇಗೆ ನಡೆಯುತ್ತೆ, ಇದರ ಜೊತೆಗೆ ಇತಿಹಾಸದ ಟಚ್ ಕೊಟ್ಕೊಂಡು ನಮಗೆ ಹೇಳ್ತಾ ಹೋಗಿ ನೀವು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ. ತಾಯಿ ಕೇವಲ ಮಾತೃರೂಪೇಣ ಅಲ್ಲ, ಅವಳು ಶಕ್ತಿ ರೂಪೇಣ, ದಯಾರೂಪೇಣ, ಕ್ಷಮಾರೂಪೇಣ, ಕಾಂತಿ ರೂಪೇಣ. ಅಂದರೆ ಯಾವ್ಯಾವ ಸದ್ಗುಣಗಳು ಇರಬೇಕೋ ಆ ಎಲ್ಲ ಸದ್ಗುಣಗಳು, ದೈವಿ ಸಂಪತ್ತನ್ನು ಪಡೆದಂಥ ಆ ದೇವಿಯನ್ನು ನಾವು 9 ದಿನ ಪೂಜೆ ಮಾಡಿ 9 ರಾತ್ರಿ ಅದಾದ ಮೇಲೆ ಇವತ್ತು ವಿಜಯದಶಮಿ, ಅಂದರೆ ನಾವು ಗೆದ್ದಿದ್ದಕ್ಕೆ ಒಂದು, ಅಂದರೆ ದುಷ್ಟರ ಸಂಹಾರ ಆಗಿ ಶಿಷ್ಟರ ರಕ್ಷಣೆ ಆಯಿತು ಅಂತ ಸಂಭ್ರಮ ಪಡುವಂಥ ದಿನ. ಬಹುಶಃ ಯಾಕೆ 9 ದಿನ, ಯಾವಾಗ ಪ್ರಾರಂಭ ಆಯಿತು ಅಂತ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಯಾಕೆ ಅಂತಂದರೆ ಮಹಿಷಾಸುರ ಅಂತ ರಾಕ್ಷಸ ಇರ್ತಾನೆ. ಆ ಮಹಿಷಾಸುರ ರಾಕ್ಷಸ ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ, ಅಂದರೆ ಯಾವ ಗಂಡಸರಿಂದನೂ ಅವನು ಸಾಯಬಾರ್ದು ಅಂತ. ಅವನಿಗೇನಂತಂದರೆ ಬೇಕಾದಷ್ಟು ಬಲಿಷ್ಠರಾಗಿರ್ತಾನೆ. ಹೆಣ್ಮಕ್ಳು ಏನು ಮಹಾ ಅಂತ ಹೆಣ್ಮಕ್ಳ ಬಗ್ಗೆ ಕೇಳೋದೇ ಇಲ್ಲ, ಗಂಡಸರು ಯುದ್ಧ ಮಾಡಿ ಇದು ಮಾಡೋದು. ಹಾಗಾಗಿ ಗಂಡಸರಿಂದ ನನಗೆ ಸಾವು ಬರಬಾರ್ದು ಅಂತ ತೊಗೊಂಡಿರ್ತಾನೆ. ಈಗ ಅವನು ಉಪಟಳ ವಿಪರೀತ ಆಗುತ್ತೆ. ಒಂದು ಸಲ ಕೋಣ ಆಗಿ ಬರ್ತಾನೆ, ಇನ್ನೊಂದು ಸಲ ರಾಕ್ಷಸ ಆಗಿ ಬರ್ತಾನೆ, ಯಾವಾಗ ಎಲ್ಲಿ ಏನು ಅಂತ ಗೊತ್ತಾಗೋದೇ ಇಲ್ಲ. ಆವಾಗ ದೇವತೆಗಳು ಹಾಹಾಕಾರ, ಹೆಂಗಪ್ಪ ಇವನು ಇದನ್ನ ತಡ್ಕೊಳ್ಳೋದು ಅಂತ. ಆವಾಗ ಅವರು ಹೋಗಿ ಶಿವನನ್ನು ಕೇಳ್ತಾರೆ. ಆವಾಗ ಶಿವ ಉಪಾಯ ಕೊಡ್ತಾರೆ. ಗಂಡಸರು ಸಾಯಿಸಬಾರ್ದು ಅಂದರೆ ಹೆಣ್ಮಕ್ಳು ಅಂತ ಇಲ್ವಲ್ಲ. ಸೊ ಹಾಗಾಗಿ ಹೆಣ್ಮಕ್ಳು ಅಂತಂದರೆ ಜಗಜ್ಜನನಿ ಜಗನ್ಮಾತೆ ಪರಮೇಶ್ವರಿ, ಅವಳ ಮುಂದೆ ಯಾರೂ ನಿಲ್ಲಕ್ಕಾಗೋದಿಲ್ಲ ಅಂತಂದಾಗ ಪಾರ್ವತಿಗೆ ಇದನ್ನ ರೂಪ ತಗೊಳಕ್ಕೆ ಹೇಳ್ತಾರೆ. ಆವಾಗ ಏನಾಗ್ತದೆ ಅಂದರೆ ಎಲ್ಲ ದೇವತೆಗಳು ತಮ್ಮ ಅಸ್ತ್ರಶಸ್ತ್ರಗಳನ್ನು ದೇವಿಗೆ ಕೊಟ್ಬಿಟ್ಟು, ದೇವಿ ನೀವೇ ಕಾಪಾಡಬೇಕು ಅಂತ ಕೇಳ್ಕೊತಾರೆ. ಆವಾಗ ದೇವಿ ಅಷ್ಟಭುಜವು, ಅಂದರೆ 8 ಭುಜಗಳಾಗಿ ಒಂದೊಂದು ಕೈಯಲ್ಲಿ ಒಂದೊಂದು ಶಂಖ ಚಕ್ರದ ಜೊತೆಗೆ ಎಲ್ಲನೂ ಸೇರಿಸ್ಕೊಳ್ತಾರೆ. ಅದು 9 ದಿನ 9 ರಾತ್ರಿ ಕಾಳಗ ನಡೆಯುತ್ತೆ. ಕೊನೆಗೆ 9ನೇ ರಾತ್ರಿ ಆದಮೇಲೆ ಅವನ ಸಂಹಾರ ಆದಾಗ ಇಡೀ ವಿಶ್ವವೇ ಸಂತೋಷ ಸಡಗರದಲ್ಲಿ, ಸಂಭ್ರಮದಲ್ಲಿ ಮುಳುಗ್ಬಿಡ್ತಾರೆ. ಈ ಸಂತೋಷ ಸಂಭ್ರಮ ಹೇಗಂತಂದರೆ, ಒಂದು ದುಷ್ಟನ ಸಂಹಾರ ಆಯಿತು, ಶಿಷ್ಟರೆಲ್ಲ ಬದುಕೊಂಡ್ರು ಅನ್ನೋದು. ಅಂದರೆ ಈ ವಿಜಯದಶಮಿ ಅಂದರೆ 10ನೇ ದಿನ ಗೆದ್ದ ಮೇಲೆ ಆ ಸಂಭ್ರಮ ಇರುತ್ತಲ್ಲ, ಎಲ್ಲರಲ್ಲೂ ಮೂಡುತ್ತೆ. ಹಾಗಾಗಿ 9 ದಿನನೂ ಪೂಜೆ ಮಾಡಿ ಆ ದೇವಿಯನ್ನು 9 ರೂಪದಲ್ಲಿ ನಾವು ಮಾಡ್ತೀವಿ. ಮೊದಲೇ ದಿನ ಅಂತಂದರೆ ನಾವು ಅವಳನ್ನು ಬೇರೆ ಬೇರೆ ರೀತಿಯಿಂದ ಮಾಡ್ತಾ ಇರಬೇಕಾದ್ರೆ, ಶೈಲಪುತ್ರಿ ಅಂತ ಮೊದಲೇ ದಿನ, ಅಂದರೆ ಪರ್ವತರಾಜನ ಮಗಳು ಅಂತ. 2ನೇ ದಿನ ಅವಳನ್ನ ಮತ್ತೆ ಬ್ರಹ್ಮಚಾರಿಣಿ ಅಂತ, ಯಾಕಂದರೆ ಪಾರ್ವತಿ ಇದ್ದವಳು ಬ್ರಹ್ಮಚಾರಿಣಿ ಆಗಿ ಪರಮೇಶ್ವರನ್ನ ಪಡಿಬೇಕು ಅಂತ ತಪಸ್ಸು ಮಾಡಿರ್ತಾಳೆ. ಸೊ ಅದು 2ನೇದು. 3ನೇದಾಗಿ ನಾವು ಚಂದ್ರಘಂಟ ಅಂತ ಆ ರೂಪದಲ್ಲಿ ಮಾಡ್ತೀವಿ. ಈ ಚಂದ್ರಘಂಟ ರೂಪದಲ್ಲಿ ಅಂದರೆ ಮಾತೆ ಬಿಳೆ ವಸ್ತ್ರ, ಪರಿಶುದ್ಧವಾದ ಮನಸ್ಸಿನಿಂದ ಅವಳು ಪ್ರಶಾಂತವಾದ ಸ್ವಭಾವದಿಂದ ಕೈಯಲ್ಲಿ ಅಸ್ತ್ರಶಸ್ತ್ರ ಧಾರಣೆಯಾಗಿ ತಲೆಯಲ್ಲಿ ಶಿವನ ಹಾಗೆ ಒಂದು ಚಂದ್ರನನ್ನು ಇಟ್ಕೊಂಡು, ಅದರ ಜೊತೆಗೆ ಶಿಷ್ಟರ ಸಂಹಾರ, ಶಿಷ್ಟರ ಉಳಿಸ್ಬೇಕು ಅಂತ ಅವಳು ಸಂರಕ್ಷಣೆ ಕೊಡ್ತಾಳೆ. ಹಾಗಾಗಿ ಈ ಚಂದ್ರಘಂಟದಲ್ಲಿ 3ನೇ ಕಣ್ಣು ಕೂಡ ಇರುತ್ತೆ. ಸೊ ಅವಳನ್ನು ಪೂಜೆ ಮಾಡೋದ್ರಿಂದ ನಾವು ಅಂದರೆ ಭಯ ಇಲ್ಲದೇ
ನಿರ್ಭಯರಾಗಿ ನಿರ್ಭೀತಿಯಿಂದ ನಿಶ್ಚಿಂತೆಯಿಂದ ಬದುಕಬಹುದು ಅಂತಂದು 3ನೇ ದಿನ ಅವಳ ಪೂಜೆ ಮಾಡ್ತೀವಿ. ಇನ್ನು 4ನೇ ದಿನ ಅಂದರೆ ಕೂಷ್ಮಾಂಡ ಅಂತ. ಕೂಷ್ಮಾಂಡ ಅಂತಂದರೆ ಇಡೀ ಈ ಜಗತ್ತನ್ನು ನಿರ್ಮಿಸಿದಂಥದ್ದು. ಇದರಲ್ಲಿ ಅವಳು ಕೈಯಲ್ಲಿ ಅಷ್ಟಭುಜ ಧರಿತಾಳೆ, ಒಂದು ಜಪಮಾಲೆ, ಅಮೃತ ಕಲಶ, ಅದರ ಜೊತೆಗೆ ಅವಳು ದೇವತೆಗಳಿಗೆ ಎಲ್ಲರಿಗೂ ಒಂದು ವಿದ್ಯೆ ಭಕ್ತಿ ಎಲ್ಲವನ್ನ ಕೊಡುವಂಥದ್ದು. ಅಂದರೆ ಇಡೀ ಜಗತ್ತಿಗೆ ಬೇಕಾಗುವಂಥ ಒಂದು ಎನರ್ಜಿ ಇರುತ್ತಲ್ಲ, ಆ ಶಕ್ತಿ ಸ್ವರೂಪಿಣಿಯಾಗಿರ್ತಾಳೆ. ಸೊ ಈ ಜಗತ್ತು ನಡಿಬೇಕು ಅಂತಂದರೆ ಶಕ್ತಿ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಸರ್ವೇಶ ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಧರ್ಮೋ ರಕ್ಷತಿ ರಕ್ಷತಾ ಅಂತ.